ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉಡುಪಿ ಜಿಲ್ಲೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಡುಬಿದ್ರಿ ಮತ್ತು ರೋಟರಿ ಕ್ಲಬ್ ಸಹಕಾರದೊಂದಿಗೆ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶ್ರೀ ಕಿಣಿ ಹಾಗೂ ಪಡುಬಿದ್ರಿ ರೋಟರಿ ಕ್ಲಬ್ ಅಧ್ಯಕ್ಷ ಸುನಿಲ್ ಕುಮಾರ್ ಅವರು ಮಗುವಿಗೆ ಪೋಲಿಯೋ ಹನಿಯನ್ನ ಹಾಕುವ ಮೂಲಕ ಚಾಲನೆಯನ್ನ ನೀಡಿದರು. ಭಾರತದಲ್ಲಿ ಪೋಲಿಯೋ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ವರ್ಷ ನೆರೆ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವುದರಿಂದ ಪಲ್ಸ್ ಪೋಲಿಯೋ ಮಾಡಲು ಕಾರಣವಾಗಿದೆ. 6 ತಿಂಗಳವರೆಗೆ ಪಲ್ಸ್ ಪೋಲಿಯೋ ನಡೆಸಬೇಕು ಎಂಬ ಆದೇಶದ ಮೇರೆಗೆ ಪಲ್ಸ್ ಪೋಲಿಯೋ ಅಭಿಯಾನ ದೇಶದಾದ್ಯಂತ ನಡೆಯುತ್ತಿದ್ದು, 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶ್ರೀ ಕಿಣಿ ಅವರು ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಸುತ್ತಮುತ್ತಲಿನ ಪಂಚಾಯತ್ ಅವರ ಸಹಕಾರದಿಂದ ಮತ್ತೆ ರೋಟರಿ ಕ್ಲಬ್ ಅವರ ಸಹಕಾರದಿಂದ ಸಹ ನಾವು ತುಂಬ ಮಾಡ್ತಾ ಇದ್ದೇವೆ. ಎವ್ರಿ ಟೈಮ್ ಇವರು ನಮಗೆ ತುಂಬ ಸಹಕಾರ ನೀಡ್ತಾರೆ. ಸುಧೀರ್ ಅವರು ನೆಕ್ಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಅವರನ್ನು ಸಹ ನಾನು ಅದೇ ಹೇಳ್ತಾ ಇದ್ದೇನೆ, ನಿಮ್ಮ ಈ ರೀತಿಯ ಸಹಕಾರ ನಮಗೆ ಮುಂದುವರಿಲಿ ಅಂತ. ಮತ್ತೆ ಪಲ್ಸ್ ಪೋಲಿಯೋ ಈ ಸಲ ನಾವು ಇದಕ್ಕೆ ಆಗಲಿಕ್ಕೆ ಕಾರಣ ಮೇನ್ ಅಂತ ಹೇಳಿದರೆ ವಾರ್ ಇರೋದ್ರಿಂದ ಪುನಃ 6 ಮಂತ್ಸ್ ನಂತರ ಮಾಡಬೇಕಂತ ನಮಗೆ ಒಂದು ಆದೇಶ ಬಂತು. ಅದರಿಂದಾಗಿ ನಾವು ಈ ಸಲ ಮಾಡ್ತಾ ಇದ್ದೇವೆ. ಆದರೆ ನಾನು ಒಂದು ಎಲ್ಲರ ಹತ್ರ ಏನು ಮನವಿ ಮಾಡೋದಂದ್ರೆ, ಆದಷ್ಟು ಪೋಲಿಯೋ ಬೂತಿಗೆ ಬಂದು ಇವತ್ತೇ ವ್ಯಾಕ್ಸಿನೇಟ್ ಹಾಕ್ಕೊಳ್ಳಿ ಅಂತ. ಯಾಕಂದರೆ ಮಳೆ ಎಲ್ಲ ಬಂದರೆ ಸ್ವಲ್ಪ ಜನ ಬರುವುದು ಕಮ್ಮಿ ಆಗ್ತದೆ. ದಯವಿಟ್ಟು ಈ ಪಲ್ಸ್ ಪೋಲಿಯೋ. ಈ ಸಂದರ್ಭದಲ್ಲಿ ಪಡುಬಿದ್ರಿ ರೋಟರಿ ಕ್ಲಬ್ ಅಧ್ಯಕ್ಷ ಸುನಿಲ್ ಕುಮಾರ್, ಪಡುಬಿದ್ರಿ ರೋಟರಿ ಕ್ಲಬ್ ಸಂಸ್ಥಾಪಕ ವೈ ಸುಧೀರ್ ಕುಮಾರ್, ಗಣೇಶ್ ಆಚಾರ್ಯ ಉಚ್ಚಿಲ ಹಾಗೂ ಪಡುಬಿದ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಮತ್ತು ಪಡುಬಿದ್ರಿ ರೋಟರಿ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರಿ.